ಇನ್ನು ರಾಜ್ಯದ ವಿಷಯಕ್ಕೆ ಬಂದರೆ ಸರ್, CM ಸಿದ್ದರಾಮಯ್ಯನವರು ಕೂಡ ಬಹಳ ಬಾರಿ ರಾಮನ ಬಗ್ಗೆ ಆಗಿರ್ಬೋದು ಅಥವಾ ಈ ಅಯೋಧ್ಯೆಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು ಉಡಾಫೆ ಉತ್ತರಗಳನ್ನು ಕೊಟ್ಟಿದ್ದಾರೆ. ಕೇವಲ ಹೈಕಮಾಂಡ್ನ ಭಯದಿಂದ ಈ ರೀತಿ ಮಾತಾಡಿರುವಂಥದ್ದು ಅಥವಾ ನಿಜವಾಗಿಯೂ ಅವರ ಮನಸ್ಥಿತಿ ಹಾಗೇ ಇದೆ ಅಂತ ನಿಮ್ಗನ್ಸುತ್ತಾ? ನೋಡಿ, ಮೊದಲಿಂದ ಸಿದ್ದರಾಮಯ್ಯನವರು ನಾಸ್ತಿಕವಾದಿಗಳು. ಅವರು ಕೇಸರಿ ಪೇಟವನ್ನು ಹಿಂಗೆ ಎಸಿತಾರೆ, ಹಣೆ ಮೇಲೆ ಕುಂಕುಮ. ಅಟ್ ದ ಸೇಮ್ ಟೈಮ್ ಸರ್, ನೀವು ನಾಸ್ತಿಕ ಅಂತ ಹೇಳ್ತಿದ್ರೆ, ಆದರೆ ದರ್ಗಾಗಳಿಗೆ ಹೋದಾಗ ಅವ್ರು ಹಾಕಿರುವಂತಹ ಶಾಲ್ಗಳನ್ನು ಹೊತ್ಕೊಳ್ತಾರೆ, ನವಿಲ್ಗರಿಯಿಂದ ಆಶೀರ್ವಾದ ಮಾಡಿದ್ರೆ ಅದನ್ನ ತಲೆ ಬಗ್ಸಿ ಒಪ್ಕೊಂತಾರೆ. ನಾಸ್ತಿಕವಾದಿಗಳು ಎರಡನ್ನೂ ತಿರಸ್ಕರಿಸಬೇಕಲ್ವಾ? ಅದನ್ನೇನಕ್ಕೆ ಒಪ್ಕೊಂತಾರೆ ಹಾಗಿದ್ರೆ? ನೋಡಿ, ನಾಸ್ತಿಕವಾದ ಅಂತನ್ನುವಂಥದ್ದು ತಮ್ಮ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಮನೆಯಲ್ಲಿ ಹೋಗಿ ಪೂಜೆ ಮಾಡ್ತಾರೋ ಬಿಡ್ತಾರೋ ನನಗೇನು ಗೊತ್ತಿಲ್ಲ. ಆದರೆ ಮೊದಲಿಂದಲೂ ಕೂಡ ಅವರು ಅದೇ ಹೇಳಿದ್ದಾರೆ, ನಾನು ಹಿಂದುತ್ವ ಒಪ್ಪಲ್ಲ ಅಂತ ಹೇಳ್ತಾರೆ. ಒಂದು ಕಡೆಗೆ ನಾವು ಅಲ್ಲಿ ಅಯೋಧ್ಯ ರಾಮನು ಒಪ್ಪಲ್ಲ, ನಾನು ಗಾಂಧಿ ರಾಮನು ಒಪ್ತೀನಿ ಅಂತ ಹೇಳ್ತಾರೆ. ಏನೇನೋ ಕುಂಕುಮ ಹಚ್ಕೊಳ್ಳಲ್ಲ, ಆರತಿ ಮಾಡಕ್ಕೆ ಬಂದರೆ ಆರತಿಯನ್ನು ಪಕ್ಕಕ್ಕೆ ತಳ್ತಾರೆ. ಮೊನ್ನೆ ವಿಜಯಪುರದ ಯಾವುದೋ ಒಂದು ದೇವಸ್ಥಾನ ಒಳಗಡೆಗೆ ಹೋಗಲಿಲ್ಲ, ಅಲ್ಲಿ ಉದ್ಘಾಟನೆ ಮಾಡಿ ಒಳಗಡೆ ಹೋಗಲಿಲ್ಲ. ಸಿದ್ದರಾಮಯ್ಯನವರೇ, ನೀವು ನಿಮ್ಮ ಬಾಯಿಂದ ರಾಮ ಬರೋದು ನೀವು ವ್ಯರ್ಥ ಅಂತ ಹೇಳ್ತೇನೆ. ನೀವು ಉದ್ಘಾಟನೆ ಮಾಡಕ್ಕೆ ನೀವು ಅಯೋಗ್ಯರಾಗಿದ್ದೀರಿ. ನಿಮಗೆ ಯಾವುದೇ ಹಕ್ಕಿಲ್ಲ. ನೀವು ಊಟಾಟಿಕೆ ಮಾಡ್ತಾ ಇದ್ರೆ ಮುಸ್ಲಿಂ ಓಟಿಗೋಸ್ಕರ ಇವತ್ತು ಜೊಲ್ಲು ಸುರಿಸ್ತಾ ಇರುವಂತವ್ರು ನೀವು. ನಿಮ್ಮ ಬಾಯಿಂದ ರಾಮ ನಿಮಗೆ ಶೋಭಿಸುವುದಿಲ್ಲ ಅಂತ ಹೇಳ್ತೀನಿ. ನೀವು ನಿಜವಾಗಿಯೂ ನಾಸ್ತಿಕವಾದಿಗಳಾಗೇ ಇರಿ, ಅದನ್ನು ಒಪ್ಪಬಹುದು. ಎರಡೂ ನಾಟಕವನ್ನು ಮಾಡಬೇಡ್ರಿ. ಡಬಲ್ ಸ್ಟ್ಯಾಂಡರ್ಡ್ ಸರಿಯಲ್ಲ. ನಿಮ್ಮ ಬಾಯಿಂದ ರಾಮ ಯಾಕೆ ಹೇಳಿದೆ ಅಂತಂದ್ರೆ, ಇಡೀ ದೇಶದಲ್ಲಿ ರಾಮಮಯ ಆದಾಗ ನೀವು ಹೇಳಬೇಕಾಯ್ತು, ನೀವು ಬಗ್ಗಬೇಕಾಯ್ತು, ನೀವು ಶರಣಾಗಬೇಕಾಯ್ತು. ಅದನ್ನು ತಿಳ್ಕೊಳ್ಳಿ. ಅದನ್ನು ಹೇಳಿದ ತಕ್ಷಣ ಏನು ಹಿಂದೂಗಳೆಲ್ಲ ನಿಮ್ಮನ್ನು ಒಪ್ತಾರಂತಲ್ಲ. ಸೊ ನಿಮ್ಮನ್ನ 100ಕ್ಕೆ 100 ಹಿಂದೂಗಳೆಲ್ಲರೂ ತಿರಸ್ಕಾರ ಮಾಡ್ತಾರೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ.